ವಿಮೋಚನಾ ಕಂಡ 15ನೇ ಅಧ್ಯಾಯ 26ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನ ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಮಗನೇ ಮಗಳೇ, ನಿಮ್ಮ ಜೀವಿತದಲ್ಲಿ ಯಾವ ವಿಧವಾದಂತಹ ರೋಗ ವ್ಯಾಧಿಗಳನ್ನ ನಾನೇನ್ ಮಾಡುವುದಿಲ್ಲ, ಅನುಮತಿಸುವುದಿಲ್ಲ, ಬರಗೊಡಿಸುವುದಿಲ್ಲ ಎಂದು ಆತನು ನಮಗೆ ಮಾತನ್ನ ಕೊಡುವವನಾಗಿದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಅನೇಕವಾಗಿ ನಾವೇನ್ ಮಾಡ್ತೇವೆ, ಯೋಚನೆಯನ್ನ ಮಾಡ್ತೇವೆ. ಯಾವುದೋ ಒಂದು ಮರಣಕರವಾದಂತಹ ರೋಗ ನನ್ನನ್ನ ಬಾಧಿಸ್ತಾ ಇದೆಯಾ, ಇಲ್ಲ ನನ್ನ ಕುಟುಂಬವನ್ನ ಯಾವ್ದಾದ್ರು ಒಂದು ಮರಣಕರವಾದಂತಹ ರೋಗ ವ್ಯಾಧಿಗಳು ನನ್ನ ಕುಟುಂಬದಲ್ಲಿ ಕ್ರಿಯೆ ಮಾಡ್ಲಿಕ್ಕಿದವ ಎಂದು ಅನೇಕವಾಗಿ ನಾವೇನ್ ಮಾಡ್ತೇವೆ, ಯೋಚನೆಯನ್ನ ಮಾಡ್ತೇವೆ. ವೈದ್ಯರೇನಾದ್ರೂ ಪರೀಕ್ಷೆಯನ್ನ ಮಾಡಿಸ್ರಿ ಅಂತ ಹೇಳುವಾಗ ನಾವು ಭಯ ಪಡುವವರಾಗಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನು ನಮ್ಮ ಭಯಗಳನ್ನ ನೀಗಿಸುವವನಾಗಿದ್ದಾನೆ. ಕರ್ತನು ನಮ್ಮ ಶರೀರದಲ್ಲಿ ಗುಣಪಡಿಸುವವನಾಗಿದ್ದಾನೆ. ಕರ್ತನು ನಮ್ಮ ಶರೀರದಲ್ಲಿ ಆರೋಗ್ಯವನ್ನು ದಯಪಾಲಿಸುವವರಾಗಿದ್ದಾರೆ. ಮರಣಕರವಾದಂತಹ ರೋಗ ವ್ಯಾಧಿಗಳನ್ನ ಆತನು ತೆಗೆದುಹಾಕುವವನಾಗಿದ್ದಾನೆ. ಆತನ ಆಶ್ರಯದಲ್ಲಿರುವಂತಹ ನಾವು ಇವತ್ತು ಏನ್ ಮಾಡಬಾರದು, ಭಯ ಪಡಬಾರದು. ಲೋಕದಲ್ಲಿ ಅನೇಕ ವಿಧವಾದಂತಹ ರೋಗ ವ್ಯಾಧಿಗಳು ಇವತ್ತು ಹೋರಾಡಿಕೊಂಡಿರಬಹುದು. ಮರಣಕರವಾದಂತಹ ಕಾಯಿಲೆಗಳು ಅನೇಕ ವಿಧವಾಗಿ ಬಾಧಿಸ್ತಾ ಇರಬಹುದು. ಆದ್ರೆ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ ಅಂದ್ರೆ, ತನ್ನ ರೆಕ್ಕೆಗಳಲ್ಲಿ ನಮ್ಮನ್ನ ಒದಗಿಸುವವರಾಗಿದ್ದಾರೆ. ತನ್ನ ರಕ್ತದಿಂದ ಆತನು ನಮ್ಮನ್ನ ಮುಚ್ಚಿ ಮರೆ ಮಾಡುವವನಾಗಿದ್ದಾನೆ. ಆತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ ಅಂದ್ರೆ, ಗುಣಪಡಿಸುವವನಾಗಿದ್ದಾನೆ. ಆತನು ನಮ್ಮನ್ನ ಸ್ವಸ್ಥ ಮಾಡುವವನಾಗಿದ್ದಾನೆ. ಆತನ ಒಂದು ಬಾಸುಂಡೆಗಳಿಂದ ಇವತ್ತು ನಾವೇನಾದೆವು, ಗುಣವಾದೆವು. ಆತನ ಬಾಸುಂಡೆಗಳಿಂದ ನಾವು ಇವತ್ತೇನಾಗಿದ್ದೇವೆ, ಸ್ವಸ್ಥವಾಗಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ಆತನು ನಮ್ಮ ಕುಟುಂಬಕ್ಕೆ ಯಾವ ವಿಧವಾದಂತಹ ರೋಗ ವ್ಯಾಧಿಗಳನ್ನ ಆತನ ಏನ್ ಮಾಡುವುದಿಲ್ಲ, ಬರಗೊಡಿಸುವುದಿಲ್ಲ. ಆತನು ಒಂದು ಬಂಡೆಯಾಗಿದ್ದು, ಆತನು ನಮಗೆ ಒಂದು ಕೋಟೆಯಾಗಿದ್ದು, ನಮ್ಮ ಕುಟುಂಬವನ್ನು ಮುನ್ನಡೆಸುವವನಾಗಿದ್ದಾನೆ. ಎಲ್ಲ ವಿಧವಾದಂತಹ ರೋಗ ವ್ಯಾಧಿಗಳಿಂದ ದೇವರ ಆತ್ಮನು ನಮ್ಮನ್ನ ಬಿಡುಗಡೆ ಮಾಡಿ, ಎಲ್ಲ ವಿಧವಾದಂತಹ ಕಾಯಿಲೆಗಳಿಂದ ಕರ್ತನು ನಮ್ಮನ್ನ ಬಿಡುಗಡೆ ಮಾಡಿ, ನಮ್ಮ ಕುಟುಂಬದಲ್ಲಿ ನಮ್ಮಲ್ಲಿ ದೇವರು ಒಂದು ಆರೋಗ್ಯವನ್ನು ದಯಪಾಲಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನ ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಯಾವ ವಿಧವಾದಂತಹ ರೋಗ ವ್ಯಾಧಿಗಳನ್ನ ನೀನ್ ಬರಗೊಡಿಸದೆ, ಅನುಮತಿಸದೆ ನಿನ್ನ ಜನರನ್ನು ನೀನ್ ಕಾಯುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.